ಎಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮುತ್ತುಗದ ಗಿಡ ಅಥವಾ ಮುತ್ತುಗದ ಮರ. ಈ ಗಿಡದಲ್ಲಿ ಎಲೆಯೇ ಇಲ್ಲದೆ ಬೋಳು ಬೋಳಾಗಿದೆ ಯಾಕೆ ಅಂತೀರಾ? ನಿಜ, ನಿಮ್ಮ ಊಹೆ 100% ನಿಜ. ಈಗ ವಸಂತ ಕಾಲವಲ್ವೇನ್ರಿ? ಪ್ರಕೃತಿಯು ತನ್ನ ಹಳೆಯ ಪೊರೆ ತೊರೆದು ಹಸಿರಿನ ಉಡುಗೆ ತೊಡುವ ವಸಂತ ಕಾಲವಾದ ಕಾರಣ ಈ ಮುತ್ತುಗದ ಗಿಡವು ಬೋಳು ಬೋಳಾಗಿ ಕಾಣುತ್ತಿದೆ. ಆದರೆ ನೀವು ಗಮನಿಸದ ಮತ್ತೊಂದು ವಿಚಾರ ಏನಂದ್ರೆ, ಈ ಗಿಡ ಎಲ್ಲ ಗಿಡಗಳಂತೆ ಹಸಿರಿನಿಂದ ಕೂಡಿರದೆ ಕೆಂಪು ಕೆಂಪಾಗಿ ಕಾಣುತ್ತಿದೆ ಅಲ್ವಾ? ಹೌದು, ವಸಂತ ಕಾಲದಲ್ಲಿ ಎಲೆ ಉದುರಿಸಿ ಹೂವು ಬಿಡುವ ಈ ಮುತ್ತುಗ ಬೆಂಕಿ ಗಿಡ ಎಂದು ಪ್ರಸಿದ್ಧಿ ಪಡೆದಿದೆ. ಬಯಲು ಸೀಮೆಯ ಕಾಡುಗಳಲ್ಲಿ ಕೆಂಪಾಗಿ ಬಿಡುವ ಈ ಹೂವಿನಿಂದ ಹಗಲಿನಲ್ಲಿ ನೋಡಿದ್ರೆ ಕಾಡಿಗೆ ಬೆಂಕಿ ಬಿದ್ದಿದ್ಯಾ ಎಂಬ ಸಂದೇಹ ಮೂಡಿಸುವಷ್ಟು ಕೆಂಪಗೆ ಈ ಹೂವುಗಳು ಕಾಣಿಸುವುದು ಸಹಜ. ಹಾಗಾಗಿಯೇ ಇದನ್ನ ಆಡು ಭಾಷೆಯಲ್ಲಿ ಬೆಂಕಿ ಗಿಡವೆಂದು ಕರೀತಾರೆ. ಇನ್ನು ಈ ಮುತ್ತುಗದ ಮರವನ್ನ ಕನ್ನಡದಲ್ಲಿ ಬ್ರಹ್ಮವೃಕ್ಷ ಎಂದು ಕರೆಯಲಾಗುತ್ತೆ. ಆಂಗ್ಲ ಭಾಷೆಯಲ್ಲಿ ಈ ಮರವನ್ನ ಫ್ಲೇಮ್ ಆಫ್ ಫಾರೆಸ್ಟ್ ಎನ್ನುತ್ತಾರೆ. ಆಂಗ್ಲದಲ್ಲಿ ಮುತ್ತುಗದ ಮರಕ್ಕಿರುವ ಮತ್ತೊಂದು ಹೆಸರು ಬ್ಯೂಟಿಯಾ ಗಮ್ ಟ್ರೀ. ಸಂಸ್ಕೃತದಲ್ಲಿ ಮುತ್ತುಗದ ಮರವನ್ನ ಪಲಾಶ ಎಂದು ಕರೆಯಲಾಗುತ್ತದೆ. ಇನ್ನು ಈ ಮುತ್ತುಗದ ಉಪಯೋಗಗಳ ಬಗ್ಗೆ ಹೇಳೋದಾದ್ರೆ, ಇದರ ಎಲೆ ಊಟ ಮಾಡಲು ಸರ್ವಶ್ರೇಷ್ಠ. ಇದರ ಬೇರು ಮತ್ತು ಕಾಡದ ತೊಗಟೆಯ ಲೇಪನ ಚರ್ಮ ರೋಗಗಳಿಗೆ ಸಂಜೀವಿನಿ. ಇದರ ಒಣಗಿಸಿದ ಹೂವು ಮಧುಮೇಹಕ್ಕೆ ಔಷಧಿ. ಹೀಗೆ ಈ ಮುತ್ತುಗದ ಗಿಡ ಸಂಪೂರ್ಣವಾಗಿ ಆಯುರ್ವೇದದಿಂದ ಕೂಡಿದೆ. ಇನ್ನು ಶಿವರಾತ್ರಿ ಹಬ್ಬದ ವೇಳೆಯೇ ಈ ಮುತ್ತುಗದ ಹೂವು ಅರಳುತ್ತೆ ಎಂಬುದು ಮತ್ತೊಂದು ವಿಶೇಷ. ಮುತ್ತುಗದ ಮರದಲ್ಲಿ ಬಿಡುವ ಕೆಂಪು ಹೂವನ್ನ ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಶಿವನ ಪೂಜೆಗೆ ಬಳಸಲಾಗುತ್ತೆ. ಈ ಮುತ್ತುಗದ ಹೂವು ಹೆಚ್ಚಾಗಿ ಬಿಟ್ರೆ ಆ ವರ್ಷ ಉತ್ತಮ ಮಳೆಯಾಗುತ್ತೆ ಎಂಬ ನಂಬಿಕೆಯೂ ಇದೆ. ಹೀಗೆ ಶಿವನಿಗೆ ಸಮರ್ಪಣೆಯಾಗುವ ಕೆಂಪು ವರ್ಣದ ಮುತ್ತುಗದ ಹೂವು ಈ ಬಾರಿ ಎಲ್ಲೆಲ್ಲೂ ಅರಳಿ ನಿಂತಿದ್ದು ಶಿವರಾತ್ರಿ ಸಮಯದಲ್ಲಿ ರೈತನ ಮೊಗದಲ್ಲಿ ಹರ್ಷ ಮೂಡಿಸುತ್ತಿದೆ. ಮುತ್ತುಗದ ಹೂವು ಸಾಮಾನ್ಯವಾಗಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಅರಳುತ್ತೆ. ಪ್ರತಿ ವರ್ಷವೂ ಮುತ್ತುಗದ ಗಿಡ ಹೂವು ಬಿಡುತ್ತಾದರೂ ಅದು ಬಿಡುವ ಹೂವಿನ ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತೆ. ಕೆಲವೊಂದು ವರ್ಷದಲ್ಲಿ ಅತಿ ಹೆಚ್ಚು ಹೂವು ಬಿಟ್ಟರೆ ಮತ್ತೆ ಕೆಲವು ವರ್ಷದಲ್ಲಿ ಈ ಹೂವಿನ ಫಸಲು ಬಹುತೇಕ ಕಡಿಮೆ. ಶಿವನ ಪೂಜೆಗೆ ಬಳಕೆಯಾಗುವ ಈ ಹೂವನ್ನು ನೋಡಿ ರೈತರು ಮಳೆ ಬೆಳೆಯ ಲೆಕ್ಕಾಚಾರ ಹಾಕುತ್ತಾರೆ. ಈ ವರ್ಷವಂತೂ ಮುತ್ತುಗದ ಮರಗಳು ಹೂವಿನಿಂದ ತುಂಬಿ ತುಳುಕುತ್ತಿದ್ದು ಉತ್ತಮ ಮಳೆಯಾಗುವ ಮುನ್ಸೂಚನೆ ನೀಡುತ್ತಿದೆ. ಇನ್ನು ಮುತ್ತುಗದ ಹೂವುಗಳು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದ ಹೂವಾಗಿದೆ. ಮುತ್ತುಗದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಮುತ್ತುಗ ಹೂವಿನಿಂದ ಪೂಜೆ ಮಾಡೋದರಿಂದ ಕುಟುಂಬದ ಆರೋಗ್ಯ ವೃದ್ಧಿಯಾಗುತ್ತೆ ಎನ್ನಲಾಗಿದೆ. ಇಂತಹ ಬಹುಪಯೋಗಿ ಮುತ್ತುಗ ಬಯಲು ಸೀಮೆ ಕಾಡಿನಲ್ಲಿ ಕಂಪು ಮತ್ತು ಕೆಂಪು ಸೂಸುತ್ತಿದ್ದು ನಾಡುಗರ ಮನ ಸೆಳೆಯುತ್ತಿದೆ. ಪರಿಸರ ಪ್ರೇಮಿ ಶಿಕ್ಷಕ ಗುಂಪು ಮರದ ಆನಂದ್ ಅವರು ಈ ಮುತ್ತುಗ ಗಿಡದ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ಮಾಡಿದ್ದು ಅದೇನು ಅಂತ ನೀವೇ ನೋಡಿ. ಬೆಲೆ ಕಟ್ಟಕ್ಕಾಗೋದಿಲ್ಲ, ಕೋಟಿ ಕೊಟ್ಟರು ಇಂಥ ಹೂಗಳು ನಮಗೆ ಸಿಗೋದಿಲ್ಲ. ಈ ಹೂಗಳು ಕೇಸರಿ ಬಣ್ಣದಲ್ಲಿರ್ತದ್ದು ಜಪಾನ್ಗೆ ಹೋಗುತ್ತೆ. ಜಪಾನಲ್ಲೇ ಇದನ್ನು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಕಲಿಸ್ಕೊಂಡು ಕುಡಿದ್ರೆ ಮಧುಮೇಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದರ ಚಕ್ಕೆಯಿಂದ ನಾವು ತೆಗೆದುಬಿಟ್ಟು ಹಾಲಲ್ಲೇ ಅದ್ದುಕೊಂಡು ಮೈಯೆಲ್ಲ ಬಳ್ಕೊಂಡ್ರೆ ಸೌಂದರ್ಯ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಇದರ ಎಲೆಗಳು ನಾವು ಎಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ಊಟವನ್ನು ಮಾಡ್ತೀವಿ, ಅದು ಶ್ರೇಷ್ಠ. ಇಂತಹ ಬಹು ಉಪಯೋಗಿ ಮರವನ್ನು ನಾವು ಯಾಕೆಂದರೆ ನೋಡೋದಕ್ಕಾಗಲ್ಲ. ಗುಡಿಬಂಡೆಯಲ್ಲಿ ಸುಮಾರು ಸಾವಿರಾರು ಮರಗಳಿದ್ದಾವೆ. ಇಂತಹ ಸೌಂದರ್ಯವಾದಂತಹ ಮರಗಳನ್ನು ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ನೋಡಿ, ಈ ಕಲರ್ ನೋಡೋಕ್ಕಾಗುತ್ತೆ. ನೋಡಿ ಎಷ್ಟು ಸೌಂದರ್ಯ, ಪ್ರಕೃತಿಯಲ್ಲೇ ಒಂದು ಪ್ರಕೃತಿ ಕೊಟ್ಟಿರುವಂಥ ವರ ಅಂತ ಹೇಳ್ಬೋದು. ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ, ಒಟ್ಟಿನಲ್ಲಿ ಬಯಲು ಸೀಮೆ ಪ್ರದೇಶದ ಕಾಡುಗಳು ಮತ್ತು ಮುತ್ತುಗದ ಮರಗಳ ಕಾರಣದಿಂದ ಕೆಂಪು ವರ್ಣಕ್ಕೆ ತಿರುಗಿದ್ದು ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಏಷ್ಯಾ, ನಂದಿ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರು ಈ ಮುತ್ತುಗದ ಮೋಹಕ್ಕೆ ಮನಸೋಲುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.